ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ತಲಪಾಯಿ ಬ್ಲಾಗ್ಸ್. ವೀಕ್ಷಕರೇ, ಇವತ್ತಿಗೆ ಮಕ್ಕಳಿಗೆ ಶಾಲೆಗೆ ರಜೆ ಇವತ್ತಿನಿಂದ. ನೋಡಿ, ಇಲ್ಲಿ ನೋಡ್ಬೋದು, ಭಾರಿ ಖುಷಿ. ನೋಡಿ ನೋಡಿ ಮಾಡಿದ್ರು ನೋಡಿ, ಭಾರಿ ಖುಷಿ. ಮೊನ್ನೆಯಿಂದ ಕೇಳ್ತಿದ್ದೇನೆ, ಶಾಲೆಗೆ ಯಾವಾಗ ರಜೆ ಸಿಗ್ತದೆ, ಶಾಲೆಗೆ ಯಾವಾಗ ರಜೆ ಸಿಗ್ತದೆ ಅಂತ. ಹಾಗೆ ಇವತ್ತು ಮಹನಿಗೆ ಶಾಲೆಗೆ ರಜೆ ಸಿಗ್ತದೆ. ಹಾಗೆ ಇವತ್ತು ಶಾಲೆಯಲ್ಲಿ ಮೀಟಿಂಗ್ ಎಲ್ಲ ಉಂಟು, ಎಷ್ಟು ದಿನ ರಜೆ ಏನು ಅಂತ. ಹಾಗೆ ಶಾಲೆಗೆ ಇವತ್ತು ಮೀಟಿಂಗ್ ಹೋಗುದು. ಹಾಗೆ ನಾವು ಒಂದು ಶಾಲೆಗೆ ಬಿಟ್ಟು ಮೀಟಿಂಗ್ ಆಗಿ ಬರ್ತೀವಿ ನೋಡಿ. ಇಲ್ಲದ್ರೆ ಕರ್ದ್ರೆ ಸಹ ಬರೋದಿಲ್ಲ. ಇವತ್ತು ಅಪ್ಪ ಬಂದಿದ್ದೇನೆ. ಇವತ್ತು ಇವನಿಗೆ ಶಾಲೆಗೆ ರಜೆ ಸಿಕ್ಕಿದ ನಂತರ ನೀನು ಎಂತ ಮಾಡ್ತೀಯ? ಎಂತ ಮಾಡ್ತೀಯ ಶಾಲೆಗೆ ರಜೆ ಸಿಕ್ಕಿದ ನಂತರ? ಶಾಲೆಗೆ ಇನ್ನು ಹೋಗ್ಬೇಕಷ್ಟೇ, ಅದಕ್ಕೆ ಮೊದಲೇ ಕೇಳುದು. ಎಂತ ಮಾಡ್ತೀಯ? ಆಟ ಆಡ್ತೀಯ ಅಥವಾ ಶಿಬಿರಕ್ಕೆ ಹೋಗ್ತೀಯ? ಶಿಬಿರದಲ್ಲಿ ಒಳ್ಳೆ ಕಾರ್ಯಕ್ರಮ ಉಂಟು. ಶಿಬಿರ ಉಂಟು ಇಲ್ಲಿ ನಮ್ಮ ದೇವಸ್ಥಾನದ ಹತ್ರ. ದೇವಸ್ಥಾನದಲ್ಲಿ ಆಗ್ತದೆ ಶಿಬಿರ. ಇಲ್ಲಿ ಹೋಗುದಿಲ್ಲ, ಒಮ್ಮೆಂದ ಹೇಳ್ತಿದ್ದಾರೆ ಮಕ್ಕಳನ್ನೆಲ್ಲ ಕಲಿಸಿದ್ದೆ. ಹೋಗುದಿಲ್ಲ ಅಂತ ಹೇಳ್ತಿದ್ದಾರೆ. ಹೋಗ ನೋಡಿ, ಇವರನ್ನ ನೋಡುವವರಲ್ಲಿ ಎಷ್ಟು ಜನ ಹೇಳ್ತಾರೆ ನೋಡಿ, ಶಿಬಿರಕ್ಕೆ ಕಲಿಸಿದ್ದಿ, ಹೋಗ್ತೀಯಾ? ಎಂತೆಂತ ಮಾಡಿದ್ರೆ ಸಹ ಹೋಗುದೇ ಇಲ್ಲ ಅಂತ ಮೊನ್ನೆಯಿಂದ ಕೇಳ್ತಿದ್ವಿ. ಶಿಬಿರಕ್ಕೆ ಹೋಗುತ್ತೇವೆ, ಹೋಗುದೇ ಇಲ್ಲ. ನೋಡು, ಅವರೆಲ್ಲ ಹೋಗ್ತಾರಂತೆ. ಗೌತು, ಕಾರ್ತಿಕ್ನವರೆಲ್ಲ, ಸಮೃದ್ಧಿ, ಅವರೆಲ್ಲ ಹೋಗ್ತಿದ್ದಾರೆ. ಸುಶಾನ್, ನಾಡು ಸುಶಾನ್ ಬರ್ತಾನಲ್ಲಿ. ಸುಶಾನ್ ಮತ್ತೆ ಇನ್ನೊಬ್ಬ ಯಾರದು, ಸುಜ್ಞಾನ್, ಅವರೆಲ್ಲ ಬರ್ತಾರೆ. ಅವರೆಲ್ಲ ಸೇರಿ ಶಿಬಿರಕ್ಕೆ ಇಲ್ಲಿಂದ ಹೋಗುದು. ಒಬ್ಬನೇ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡ್ರು. ಯಾರಾದ್ರೂ ಎಂತ ಹೇಳಿ, ನಾವು ಇವಾಗ ಶಾಲೆಗೆ ಹೊರಡುವ. ಯಾಕಂದ್ರೆ ಗಂಟೆ 10 ಆಯ್ತು. ಈಗ ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಯ್ತೇನೆ ಅಂತ ಗೊತ್ತಾಗುದಿಲ್ಲ. ಇನ್ನು ಹೇಗೆ ಮಾರ 1.5 ತಿಂಗಳು ಮಕ್ಕಳನ್ನು ಹೇಗೆ ನೋಡಿದ್ದ. ಒಂದು ಗಲಿಗೆ ಮನೆಯಲ್ಲಿ ಇರುವುದಿಲ್ಲ, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರುವುದಿಲ್ಲ. ನಮ್ಮದು 2 ಸೈಕಲ್ ಉಂಟು. 2 ಸೈಕಲ್ ಅಲ್ಲಿ ಒಂದು ಸೈಕಲ್ ಅನ್ನು ಹಾಳು ಮಾಡಿ ಹಾಕಿದೆ. ಇನ್ನೊಂದು ಹೊಸತ್ತು ಸೈಕಲ್ ಉಂಟು, ಇಲ್ಲಿ ನಿಂತಿದ್ದು ನೋಡಿ. ಮೊನ್ನೆ ತಗೊಂಡದ್ದು, ಇನ್ನು ಅದು ಇದ್ರದ್ದು ಟೈರ್ ಮೊನ್ನೆ ಪಂಚರ್ ಮಾಡಿ ಹಾಕಿದ್ದಾನೆ. ವಾಪಸ್ ಹೇಗೆ ಸರಿ ಆಯ್ತು. ಇನ್ನು ನೋಡ್ಬೇಕು ಎಂತ ಮಾಡ್ತಾನೆ ಅಂತ ಹೇಳಿ. 2 ತಿಂಗಳ ರಜೆ, 1.5 ತಿಂಗಳ ರಜೆ ಏನಿದೆ, ಎಂತ ಮಾಡುದು ಅಂತ ಗೊತ್ತಾಗ್ತದೆ. ಎಂತೆಲ್ಲ ವಿಷಯ ಈಗ ಮಹಾನೀತು. ಆಯ್ತಾ, ಹೋಗು. ನಾವು ಈಗ ಶಾಲೆಗೆ ಬಿಟ್ಟು ಅಲ್ಲಿಂದ ಒಂದು ಕಡೆ ಮನೆಗೆ ಹೋಗಿ ಅಲ್ಲಿಂದೆಲ್ಲ ಸ್ವಲ್ಪ ಮಾವಿನನ್ನೆಲ್ಲ ಹಿಡ್ಕೊಂಡು ಬರ್ಲಿಕ್ಕೆ ಬರ್ತದೆ ಈಗ. ಯಾಕೆಂದ್ರೆ ಮಾವಿನನ್ನು ಹಾಕುವ ಸಮಯ ಅಲ್ಲ. ಹಾಗೆ ಈಗ ಮಾವಿನನ್ನು ಎಲ್ಲ ಕಡೆ ಸಹ ಮಾವಿನನ್ನು ಸಿಗ್ತದೆ. ಹಾಗೆ ಒಬ್ಬರು ಮನೆಗೆ ಬರ್ಲಿಕ್ಕೆ ಮಾವಿನ ತುಂಡಕ್ಕೆ ಬಂದಿದ್ದೆ. ಈಗ ಮಾವಿನನ್ನು ಸಹ ಹೊರಗೆ ತರಬೇಕು. ಯಾಕಂದ್ರೆ ಅಲ್ಲಿ ಅವರ ಮನೆಯಲ್ಲಿ ಸಿಕ್ಕ ಮಾವಿನ ದೊಡ್ಡ ದೊಡ್ಡ ಮಾವಿನ ನೋಡಿ. ಅಮಿತ್ ಅವರು ಸಹ ರೆಡಿ ಆಗಿದ್ದಾರೆ. ನಾವೀಗ ಶಾಲೆಗೆ ಹೊರಡ್ತಿದ್ವಿ. ನಾನು ಆಗ ಹೋಗಿ ಶಾಲೆಗೆ ಅವರನ್ನು ಬಿಟ್ಟು ಬಂದಿದ್ದೀನಿ. ಈಗ ಮೀಟಿಂಗ್ ಎಲ್ಲ ಆಗಿ ಮುಗಿಯಿತಂತಾಗಿ ಫೋನ್ ಮಾಡಿದ್ರು. ಹಾಗೆ ಈಗ ನಾನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ಕೆಲವರೆಲ್ಲ ಮಕ್ಕಳು ಹೋಗ್ತಿದ್ದಾರೆ ಶಾಲೆ ಬಿಟ್ಟು. ಇವರೆಲ್ಲ ಮೀಟಿಂಗ್ ಆಗಿ ಇಲ್ಲಿ ಬಂದು ಇಂಥದ್ದು ಮಾತಾಡ್ತಾ ಇದ್ದಾರೆ. ಇಂಥದ್ದು ವಿಷಯ ಇರಬೇಕು. ಬನ್ನಿ, ಹೋಗು. ಹೌದಾ? ಹಾಂ, ಆಯ್ತು, ಬರ್ತೇವೆ. ರಜೆ ಅಲ್ಲ.
ಈಗ ನಾವು ನಮ್ಮ ಅತ್ತೆಯ ಮನೆ ಹತ್ರ ಬಂದು ಅವ್ರ ಕೈಲಿಗೆ ಫೋನ್ ಮಾಡಿದ್ವಿ, ಮಾವಿನ ಹಣ್ಣು ಬನ್ನಿ ಕೊಂಡೋಗಿ ಅಂತೇಳಿ. ಯಾಕೆಂದರೆ ಕಾಣುವುದಿಲ್ಲ, ನಾಯ್ಸ್ ಉಂಟು. ಇವರು ಕನ್ನಡಕ್ಕೆ ಎಲ್ಲಿ ಇಟ್ಟಿದ್ದಾರೆ? ಇಲ್ಲಿದ್ದಾರೆ, ಕೂತ್ಕೊಂಡಿದ್ದಾರೆ. ಅತ್ತೆ ಯಾಕಲ್ಲ ಹೋಯಲ್ಲ? ಶಾಲೆ ಬಿಟ್ಟು ಬಂದೆವು. ಮಹಾನ್ ಆಮೇಲೆ ಕಷಾಯ ಆಗ್ಬೋದು, ನಾನ್ ಚಹಾ ಕುಡಿಯುದಿಲ್ಲ. ಎಲ್ಲರೇ ಖಾಲಿ ಸಾಕಿತ್ತು. ಪದಾರ್ಥ ಮತ್ತೆ ಬಾಬುಡಿಗೆ ಸಣ್ಣದ್ರಲ್ಲಿ ಮಾಡಿಸ್ತಾರೆ. ಕೆಲವರು ಅಲ್ಲಿಗೆ ಅಂಗಡಿಗೆ ಹೋಗೋರು ಅವ್ರು ಮಾಡಿಸ್ತಾರೆ, ರಪ್ಪ ಸಿಗ್ತದಲ್ಲ. ಹೋಗೋಣ, ನಾವು ಬರ್ತೇವೆ. ಊಟ ಮಾಡಿ ಹೋಗೋರು. ಅಲ್ಲಿ ಮತ್ತೆ ಅವರ ಅಮ್ಮ ಸೊಬ್ಬರೆಲ್ಲ ನಾವು ಆನ್ಲೈನಿಂದ ಮಾವಿನ ಹಣ್ಣೆಲ್ಲ ಹಿಡ್ಕೊಂಡು ಬಂದೆವು. ಇನ್ನೊಂದು ತಿನ್ನುವ, ಹೇಗೆ ಉಂಟು ನೋಡುವ. ವಾಹ್, ಮಾವಿನ ಹಣ್ಣು ಪರಿಮಳ ಬರ್ತಾ ಇದೆ. ಒಂದು ಈಗ ಕಟ್ ಮಾಡಿ ತಿನ್ನಬೇಕು. ಇದು ಊರಿದ್ದು, ನಮ್ಮ ಅತ್ತೆ ಮನೆಯದ್ದು ಮಾವಿನ ಹಣ್ಣು. ಸೂಪರ್ ಟೇಸ್ಟ್, ವಾಹ್, ರುಚಿಯಾಗಿ ಉಂಟು.